ಶಂಕರ್ ಶೆಟ್ಟಿ ಕುಂಬಾರರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರಾಜಕೀಯವಾಗಿ ಶಕ್ತಿ ತುಂಬುವಂಥ ಕಾರ್ಯನೂ ನಡೆದಿಲ್ಲ. ರಾಜ್ಯದಲ್ಲಿ ಕುಂಬಾರ ಸಮುದಾಯಕ್ಕೆ ಕಡೆಗಣನೆ, ಜಾತಿ ಜಗಳ, ಧರ್ಮದ ಜಗಳ, ಆ ಮತ ಬ್ಯಾಂಕಿನ ರಾಜಕಾರಣದಿಂದ ನಮ್ಮನ್ನು ಕಡೆಗಣನೆ ಮಾಡಿದ್ದಾರೆ. ತಮ್ಮ ವೋಟ್ ಬ್ಯಾಂಕಿಂಗ್ಗೋಸ್ಕರ ನಮ್ಮನ್ನು ಬಳಸ್ಕೊಂಡು ಸಿದ್ದರಾಮಯ್ಯಿಂದ ಹಿಡ್ಕೊಂಡು ಬೊಮ್ಮಾಯಿಯಿಂದ ಹಿಡ್ಕೊಂಡು ಅವರೆಲ್ಲರೂ ಅವ್ರ ಒಡನಾಡಿಗಳು. ಆ ಸಮಾಜನ ಯಾವುದೇ ರೀತಿಯ ಮುನ್ನೆಲೆಗೆ ತರಬೇಕು ಅನ್ನೋದು ಇಚ್ಛಾಶಕ್ತಿನೇ ಈ ಸರ್ಕಾರಗಳಿಗಿಲ್ಲ. ಚುನಾವಣೆಗೆ ಮುಂಚೆ ಆಶ್ವಾಸನೆಗಳು ಬಹಳ ಇರುತ್ತೆ. ಪ್ರವೇಶ ಮಾಡಿಲ್ಲ ಅಂತಂದರೆ ಅಂದರೆ ನಿಮ್ಮ ಒಂದು ಸ್ಥಾನ ಗಟ್ಟಿ ಇರಲ್ಲ ಅಂತ. ಎಲ್ಲ ಪಕ್ಷದಲ್ಲೂ ನಮ್ಮನ್ನು ದುಡಿಸ್ಕೊಳ್ತಾ ಇದ್ದಾರೆ ಹೊರತು ನಮ್ಮನ್ನು ಯಾರೂ ಅಧಿಕಾರಕ್ಕಾಗಿ ಮುನ್ನಡೆಸೋದಕ್ಕೆ ಒಬ್ಬ ನಾಯಕ ಬೇಕು ಅಂತ ಹೇಳ್ತಿದ್ರು. ಆಡಳಿತ ಕೊಡುವಂಥ ಕೆಲಸ ಯಾವ ಸರ್ಕಾರಗಳು ಮಾಡಿಲ್ಲ. ಚುನಾವಣೆ ಆಗಿರ್ಬೋದು, ಇನ್ನೂ 10 ವರ್ಷದಲ್ಲಿ ಖಂಡಿತವಾಗಿ ನಾವು ಚುನಾವಣೆ ನಿಲ್ತೀವಿ. ನಾನು ಅನ್ನೋಕ್ಕಿಂತ ಜಾತಿವಾರಗಳ ಲೆಕ್ಕಾಚಾರದಲ್ಲಿ ನಿಮ್ಮನ್ನು ತುಳಿಯುವಂಥ ಕೆಲಸ ಮಾಡ್ತಾರೆ. ಲೆಕ್ಕಕ್ಕೆ ಇಲ್ಲ. ಎಲ್ಲ ಪ್ರತಿಯೊಬ್ಬ ನಾಯಕನಿಗೂ ಕೂಡ ಜಾತಿವಾರ ಲೆಕ್ಕಾಚಾರ ಹಾಕಿದಾಗ ಅವತ್ತು ಕುಂಬಾರರು ಬೇಕಾಗಿರ್ತಾರಲ್ಲ. ಸರ್ಕಾರಕ್ಕೂ ಮಾಹಿತಿ ಇಲ್ಲ, ಸಮಾಜಕ್ಕೂ ಮಾಹಿತಿ ಇಲ್ಲ. ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ಮನವಿ ಕೊಟ್ಟಿದ್ರಿ. ಫ್ರೀಡಂ ಪಾರ್ಕಲ್ಲಿ ನಿರಂತರವಾಗಿ ಹೋರಾಟ ಮಾಡಿ ಬೀದಿಗೆ ಬಂದು ನಮ್ಮ ಸರ್ಕಾರದ ಪರ್ಮಿಷನ್ ಕೂಡ ತಗೊಂಡಿದ್ರು ಸರ್. ಸರ್ಕಾರ ತಪ್ಪು ಮಾಹಿತಿ ಕೊಡೋದ್ರಿಂದನೇ ನಾವು ಇದು ಮಾಡಬೇಕಾಗಿರೋ ಅನಿವಾರ್ಯತೆ ಬಂದಿದೆ. ಇತಿಹಾಸ ಸ್ವಲ್ಪ ಹೇಳಿ ಸರ್. ಸರ್, ನಮ್ಮ ಇತಿಹಾಸ ಬಹಳ ದೊಡ್ಡದಿದೆ.